ಗೆಳೆಯರೆ, ಶ್ರೀ ಕುಮಾರ ಪೆರ್ನೆಜಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಔಷಧಿ ಚಿಕಿತ್ಸೆ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಬಾಳೆ ದಿಂಡಿನ ರಸದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಪರಿಸರ ಸ್ನೇಹಿ ಅಲ್ಲ, ಪರಿಸರ ಪ್ರೇಮಿ. ಬಾಳೆ ದಿಂಡಿನ ಜ್ಯೂಸ್ ಕಿಡ್ನಿಯಲ್ಲಿರುವ ಕಲ್ಲನ್ನು ಕರಗಿಸಲು. ಕಲ್ಪವೃಕ್ಷ ಎಂದಾಕ್ಷಣ ತೆಂಗು ಎಂದು ನಮಗೆ ನೆನಪಿಗೆ ಬರುತ್ತದೆ. ಆದರೆ ಇದೀಗ ಬಾಳೆಯು ಕಲ್ಪವೃಕ್ಷವೇ? ಇದರ ಎಲ್ಲ ಭಾಗಗಳು ಉಪಯುಕ್ತವೇ? ಬಾಳೆಗೊನೆ ಮೋತೆದಿಂಡು ಉತ್ತಮ ಔಷಧಿಯ ಗುಣಗಳನ್ನು ಹೊಂದಿದ್ದು ಬಹಳ ಉಪಯುಕ್ತ. ಪೇಟೆ ಪಟ್ಟಣಗಳಲ್ಲಿ ಇದೀಗ 1 ಅಡಿ ಉದ್ದದ ದಿಂಡಿಗೂ ಬಹಳ ಡಿಮ್ಯಾಂಡ್. ಇದರಲ್ಲಿ ಚಟ್ನಿ, ಸಾಸಿವೆ, ಸಾಂಬಾರ್, ಪಲ್ಯ, ದಿಂಡಿನ ಪಕೋಡ, ದೋಸೆ, ಇಡ್ಲಿ, ಸಲಾಡ್, ಮೊಸರುಗೊಜ್ಜು, ನಾನಾ ವೈವಿಧ್ಯ ತಿನಿಸುಗಳು ದಿಂಡಿನ ನಾರಿನಲ್ಲಿ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ. ಚೀಲಗಳು, ಬುಟ್ಟಿಗಳು, ಸಸಿ ಕುಂಡಗಳು, ಯೋಗಾಸನ ಚಾಪೆಗಳು, ಹಗ್ಗ ಇತ್ಯಾದಿ, ಸೀರೆ, ಅಂಗಿ, ಬಟ್ಟೆಗಳು ಪರಿಸರ ಸ್ನೇಹಿ ಹರ್ಬಲ್ ಮೆಡಿಸನ್. ಇದು ನಂತರ ಬಾಳೆ ಗಿಡಗಳನ್ನು ಕಸ ಎಂದು ಬಿಸಾಡುತ್ತಿದ್ದು ಅದರಿಂದ ಏನೆಲ್ಲ ಮಾಡಬಹುದು ಎಂದು ಸಂಶೋಧನೆ ಮಾಡುವ ತನಕ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಲಾಭವಿದೆ ಎಂದು ಯಾರು ಕೂಡ ಭಾವಿಸಿರಲಿಲ್ಲ. ನೀರು ದಿನಕ್ಕೆ ಇಷ್ಟು ಲೀಟರ್ ಕುಡಿಯಬೇಕು ಎಂಬೆಲ್ಲ ಮಾತುಗಳು. ಇದಕ್ಕೆಲ್ಲ ಕಾರಣ ನಮ್ಮ ಆಹಾರ, ಕಲ್ಮಶ ಪದಾರ್ಥಗಳು ಬೇರೆ. ಇದರ ನಿವಾರಣೆಗೋಸ್ಕರವೇ ನಿವಾರಿಸುವುದು ಬಾಳೆ ದಿಂಡಿನ ರಸವು ಮುಖ್ಯವಾಗಿ ಕಿಡ್ನಿಯಲ್ಲಿರುವ ಕಲ್ಲನ್ನು ಕರಗಿಸಲು ರಾಮಬಾಣವಾಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ, ಮೂತ್ರಪಿಂಡದ ಸಮಸ್ಯೆಗೆ ಹಾಗೂ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇದರಿಂದ ಉಂಟಾಗುವ ಸಮಸ್ಯೆಯನ್ನು ತಪ್ಪಿಸುವ ಗುಣವನ್ನು ಹೊಂದಿದೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಉಂಟಾಗುವ ಸಮಸ್ಯೆಯನ್ನು ತಪ್ಪಿಸುವ ಗುಣವನ್ನು ಹೊಂದಿದೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಬಾಳೆ ದಿಂಡಿನ ರಸವನ್ನು ಸೇವಿಸುವುದರಿಂದ ಅಸಿಡಿಟಿ ಸಮಸ್ಯೆ ದೂರವಾಗುತ್ತದೆ. ಆರೋಗ್ಯ ಲಾಭಗಳು ಹಲವಾರು ಹೊಂದಿದೆ ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಚಾರ. ಬಾಳೆ ಗಿಡ ಕಡಿದು ಮಧ್ಯದ ದಿಂಡನ್ನು ತೆಗೆದು ಗುಳಿಯ ಆಕಾರದಲ್ಲಿ ಸಂಜೆ ಮಾಡಿ ಪ್ಲಾಸ್ಟಿಕ್ ಬಾಳೆ ಎಲೆ ಅಥವಾ ಹಾಳೆ ಮುಚ್ಚಬೇಕು. ಮರುದಿನ ಬೆಳಗ್ಗೆ ನೋಡುವಾಗ ಗುಳಿ ತುಂಬ ನೀರು ತುಂಬಿರುತ್ತದೆ. ಇದನ್ನು ತೆಗೆದುಕೊಳ್ಳುವುದರಿಂದ ಹಲವಾರು ರೀತಿಯ ಔಷಧೀಯ ಗುಣಗಳಿವೆ. ಅತಿ ಸುಲಭವಾಗಿ ಸಿಗುವ ದಿಂಡು ಕೇವಲ ದೇವರ ಪೂಜೆಗೆ ಮಾತ್ರ ಸೀಮಿತವಲ್ಲದೆ ಮಾನವನ ಆರೋಗ್ಯಕ್ಕೂ ಬಹಳ ರೀತಿಯಿಂದ ಉಪಯುಕ್ತ. ಕಾಲಿಟ್ಟ ಕಡೆಯೆಲ್ಲ ಉರಿ ಉರಿ, ಎಲ್ಲೆಡೆ ಬೇಸಿಗೆ ಕಿರಿಕಿರಿ, ಧಾವಿಸಿ ಬರುತಿಹನು ಸೂರ್ಯ ಹತ್ತಿರ ಹತ್ತಿರ. ಪೃಥ್ವಿಗೆ ಆಮಂತ್ರಿಸಿದಂತೆ ಕಷ್ಟಗಳೇ ನಮ್ಮ ಪರಮಿತ್ರರು. ಕಷ್ಟಗಳನ್ನು ಎದುರಿಸುವುದನ್ನು ಕಲಿತವರು ಎಂದಿಗೂ ಯಾರಿಗೂ ಹೆದರುವುದಿಲ್ಲ. ಎಂತಹ ಸವಾಲು ಎದುರು ಬಂದರೂ ಹಿಂಜರಿಯುವುದಿಲ್ಲ, ಸ್ವಾಭಿಮಾನದಿಂದ ಬದುಕುತ್ತಾರೆ. ಬಾಳೆ ನ್ಯಾಚುರಲ್ ಜ್ಯೂಸ್. ಬಾಳೆ ದಿಂಡಿನ ರಸ ಕುಡಿಯುವ ನೀರಿನ ಸಮಸ್ಯೆ, ಬಿಸಿಲಿನ ತೀವ್ರ ತಾಪಕ್ಕೆ, ಕಿಡ್ನಿಯಲ್ಲಿನ ಕಲ್ಲು ಕರಗಲು ಮನೆ ಔಷಧಿ. ಬಾಳೆ ದಿಂಡಿನ ರಸವನ್ನು ವರ್ಷಕ್ಕೆ 2 ಬಾರಿಯಾದರೂ ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಕಲ್ಮಶಗಳನ್ನು ಹೊರಹಾಕುತ್ತದೆ. ಇದರ ತಾಜಾ ನೀರನ್ನು ಹಾಗೆ ಕುಡಿಯುವುದು ಉತ್ತಮ ಅಥವಾ ಜೀರಿಗೆ, ಶುಂಠಿ, ನಿಂಬೆ ರಸ, ಗಾಂಧಾರಿ ಮೆಣಸು, ಚಿಟಿಕೆ ಉಪ್ಪು ಬೇಕಿದ್ದರೆ ಕಲ್ಲು ಸಕ್ಕರೆ ಸೇರಿಸಿ ಕುಡಿಯಬಹುದು. ಇದನ್ನು ಸಮಸ್ಯೆ ಇದ್ದವರು ಕುಡಿಯಬೇಕೆಂದಿಲ್ಲ, ಇಲ್ಲದವರು ಮುಂದೆ ಬಾರದಂತೆ ತಡೆಯಬಹುದು. ಖಾಲಿ ಹೊಟ್ಟೆಗೆ ಸೇವಿಸಿ ಸಾಯಂಕಾಲದವರೆಗೆ 6 ಗ್ಲಾಸ್ ನೀರು ಕುಡಿಯಬೇಕು. ಬೆಳಗ್ಗೆ ಕಿಡ್ನಿ ಸ್ಟೋನ್ ಮಾಯವಾಗುತ್ತದೆ. ಮಹಾ ಅಮೃತ ಡ್ರಿಂಕ್ ಆಗಿದೆ. ಇದೊಂದು ಸಂಜೀವಿನಿ, ನಮ್ಮ ಆಹಾರವಾಗಿದೆ. ಪರಿಸರ ಪ್ರೇಮಿಗಳಾಗಿ ಹಿಂದೆ ಕಾಡಿಗೆಲ್ಲ ಹೋಗುವಾಗ ಈಗಿನಂತೆ ಬಾಟಲ್ಗಳಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿರಲಿಲ್ಲ. ಹಾಗೆ ಯಾವ ಗಿಡ ಬಳ್ಳಿಗಳಲ್ಲಿ ನೀರು ಬರುತ್ತದೆ ಎಂದು ತಿಳಿದಿದ್ದರು. ಕಡಿದು ಬಾಯಿಗೆ ಇಟ್ಟರೆ ನೀರು ಜಿನುಗುತ್ತಿತ್ತು. ಹಾಗೆ ಬೇರೆ ಬೇರೆ ಗಿಡ, ಮರ, ಬಳ್ಳಿಗಳಿವೆ. ಪರಿಸರದಲ್ಲಿ ನಮಗೆ ಅದರ ಅರಿವಿರಬೇಕು. ಅದ್ಭುತ, ಎಷ್ಟೊಂದು ಸರಳ ಉಪಾಯ. ಬದುಕು ಹೇಗಿದ್ದರೇನು, ಬದುಕಲೇಬೇಕು. ಸಮಯ ಒಂದೇ ಥರ ಇರಲ್ಲ, ಕಾಯಬೇಕು ಅಷ್ಟೇ. ಬಾಯಿಯಿಂದ ಹಾರಿದ ಮಾತು, ಕೈಯಿಂದ ಜಾರಿದ ಅವಕಾಶದಲ್ಲಿ ಆದಷ್ಟು ಖುಷಿಯಾಗಿರುವುದಕ್ಕೆ ಕಲಿಯಿರಿ. ಏಕೆಂದರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ.